ನಮ್ಮ ಮುಂದಿನ ಪ್ರಧಾನಿ ರಾಹುಲ್ ಗಾಂಧಿ ಅವರು ಆಗಬೇಕು. ಇಲ್ಲ, ಅವರಿಗೂ ಒಮ್ಮೆ ಆಡಳಿತ ಕೊಟ್ಟು ನೋಡಬೇಕು. ಬಡ ಜನರ ದೀನ ದಲಿತರ ಉದ್ಧಾರ ಮಾಡೋದು ಅವರ ಅಜೆಂಡಾ ಇದೆ. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿದೆ ರಾಜ್ಯದಲ್ಲಿ. ಮೊದಲು ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಬಿಜೆಪಿಯ ಬಿ ಟೀಮ್ ಜೆಡಿಎಸ್ ಅಂತ. ಅದನ್ನು ನಿಜವಾಗಿ ತೋರಿಸಬೇಕು. ಪ್ರಸ್ತುತ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ? ಬಡವ್ರ ದುಡ್ಡು ಬಡವರಿಗಾಗಿ ಸದುಪಯೋಗ ಆಗಲಿ ಅಂತ ಈ ಸಿದ್ದರಾಮಯ್ಯನವರ ಸರ್ಕಾರ ಸಹಾಯ ಮಾಡಿದ್ದಾರೆ. ಬೇಡಾದವರು ಏನಾದ್ರೂ ಮಾತಾಡ್ಕೊಳ್ತಾರೆ. ಜನರಿಗೆ ಅನುಕೂಲ ಆಗಲಿ ಅಂತಾನೆ 5 ಗ್ಯಾರಂಟಿ ಜಾರಿ ತಂದಿದ್ದಾರೆ. ಸಾವಿರಾರು ಕೋಟಿ ಗಟ್ಟಲೆ GST ಮೂಲಕ ಕೇಂದ್ರ ಸರ್ಕಾರಕ್ಕೆ ಹೋಗ್ತೈತೆ. ಈಗ ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡಕ ವಾಪಸ್ ಕೊಡ್ತಾ ಇಲ್ಲ. ವಿಜಯ್ ಮಲ್ಯ ಅವರು ಸಾವಿರಾರು ಕೋಟಿ ದುಡ್ಡು ಮನ್ನಾ ಮಾಡಿದ್ರು. ಅದಕ್ಕೆ ದೇಶ ಹಾಳಾಗಲ್ವಾ? ಬಡವ್ರ ದುಡ್ಡು ಬಡವರಿಗೆ ಹಂಚಿದ್ರೆ ಇನ್ನೇನ್ ತೊಂದ್ರೆ? ಬಿಜೆಪಿ ಅವರಿಗೆ ತೊಂದರೆ ಆಗ. ನಮಸ್ತೆ ಸರ್, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ನಮ್ಮ ಮುಂದಿನ ಪ್ರಧಾನಿ ರಾಹುಲ್ ಗಾಂಧಿ ಅವರು ಆಗಬೇಕು. ಯಾಕೆ ಸರ್ ರಾಹುಲ್ ಗಾಂಧಿ ಅವರು ಆಗಬೇಕು? ಇಲ್ಲ, ಅವರಿಗೂ ಒಮ್ಮೆ ಆಡಳಿತ ಕೊಟ್ಟು ನೋಡಬೇಕು. ಅವರು ಬಡ ಜನರ ದೀನ ದಲಿತರ ಉದ್ಧಾರ ಮಾಡೋದು ಅವರ ಅಜೆಂಡಾ ಇದೆ. ಹಾಗಾಗಿ ಅವರಿಗೂ ಒಂದು ಸಾರಿ ಅಧಿಕಾರ ಕೊಟ್ಟು ನೋಡಬೇಕು. ಬದಲಾವಣೆ ಆಗಬೇಕು ಅಂತೀರ? ಆಗಿದ್ರು ಅವರು ಈ ನರೇಂದ್ರ ಮೋದಿ ಅವರು ಏನಿದ್ರು 2 ಅವಧಿಗೆ ಪ್ರಧಾನಿ ಆಗಿದ್ರು. 3ನೇ ಅವಧಿಗೆ ಯಾಕೆ ಅವರು ಮುಂದುವರಿಯೋದು ಬೇಡ ಅಂತೀರಾ? 1ನೇ ಅವಧಿಯಲ್ಲಿ ಭಾಳ ಹುರುಪಿನಿಂದ ಕೆಲಸ ಮಾಡಿದರು, ಇಲ್ಲ ಅಂತ ಹೇಳಬಾರ್ದು. 2ನೇ ಅವಧಿಗೆ ಅವಾಗಿನಷ್ಟು ಕೆಲಸ ಇಲ್ಲ. ಬರೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚ್ತಾರೆ ಹೊರತಾಗಿ ಈ ದೇಶದ ಬಡ ಜನರ ದೀನದಲಿತರ ಅಲ್ಪಸಂಖ್ಯಾತರ ಹಕ್ಕು ರಕ್ಷಣೆ ಮಾಡಲಿ ಸ್ವಲ್ಪ ವಿಫಲವಾಗಿದ್ದಾರೆ ಅಂತಲೇ ಹೇಳ್ಬೋದು. ಈಗ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಲಿ ಅಂತಂದ್ರಿ, ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಏನು ಹೇಳ್ತೀರಾ? ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಾದ್ರೂ ಸಂತೋಷ, ಅವರು ರಾಹುಲ್ ಗಾಂಧಿ ಅವರಾದರೂ ಒಂದೇ ಪಾರ್ಟಿ ಅಲ್ಲ, ಅವರವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ನಲ್ಲೇ ಒಬ್ಬರು ಆಗ್ತಾರೆ. ಮೆಜಾರಿಟಿ ಬಂದರೆ ಒಬ್ಬರಿಗೆ ಆಗ್ತಾರೆ. ಏನು ಒಂದು ನರೇಂದ್ರ ಮೋದಿಯವರ ಸರ್ಕಾರವನ್ನು ಸೋಲಿಸುವ ನಿಟ್ಟಿನಲ್ಲಿ INDA ಏನೋ ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಈಗಲೇ ಒಗ್ಗಟ್ಟಿಲ್ಲ, 28 ಪಕ್ಷಗಳು ಏನು ಸೇರಿ ಮಾಡ್ತಾ ಇದ್ದಾವೆ. ಈ ಒಂದು ಮೈತ್ರಿ ಏನಿದೆ ಅದು ಸಕ್ಸಸ್ ಆಗಲ್ಲ ಅಂತ ಹೇಳ್ತಾರೆ. ಒಂದೇ ಮನೆಯಲ್ಲಿ ಕುಟುಂಬರು ಎಷ್ಟೋ ಜನ ಬೇರೆ ಬೇರೆ ಮಾತಾಡ್ತಿರ್ತಾರೆ, ಸಹಜ. ಅವು ಇವು ಆ ಪಕ್ಷ ಈ ಪಕ್ಷ ಎಲ್ಲ ಕೂಡಿ ಎಲೆಕ್ಷನ್ ಟೈಮ್ನಲ್ಲಿ ಒಂದಾಗ್ತಾರೆ. ನಾಯಕನನ್ನು ಮೆಜಾರಿಟಿ ಬಂದರೆ ನಾಯಕನ ಆರಿಸಿ ಪ್ರಧಾನಮಂತ್ರಿ ಮಾಡ್ತಾರೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಏನು ಪ್ರಸ್ತಾಪ ಆಗ್ತಾ ಇದೆ, ಈ ಒಂದು ಆಯ್ಕೆ ಆದರೆ ದಕ್ಷಿಣ ಭಾರತಕ್ಕೆ ಎಲ್ಲೋ ಒಂದು ಕಡೆ ಪ್ರಾಶಸ್ತ್ಯ ಸಿಗುತ್ತೆ ಅಂತ ಅನಿಸುತ್ತೆ ನಮಗೆ. ದಕ್ಷಿಣ ಭಾರತಕ್ಕೂ ಪ್ರಾಶಸ್ತ್ಯ ಕೊಡ್ತಾರೆ. ಮೇಲಾಗಿ ಇಡೀ ದೇಶದ ಸಮಗ್ರತೆಯ ಬಗ್ಗೆ ವಿಚಾರ ಮಾಡಿ ಎಲ್ಲರಿಗೂ ಒಳ್ಳೆಯ ಥರ ಆಗೋಂಥ ಆಡಳಿತ ನಡೆಸ್ತಾರೆ. ಈಗ ರಾಹುಲ್ ಗಾಂಧಿ ಅವರ ಬಗ್ಗೆ ಬಂದರೆ, ರಾಹುಲ್ ಗಾಂಧಿ ಅವರು ಒಬ್ಬ ಪ್ರಬುದ್ಧ ರಾಜಕಾರಣಿ ಅಲ್ಲ, ಅಸಂಬದ್ಧ ಹೇಳಿಕೆಯನ್ನು ನೀಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಅಸಂಬದ್ಧ ಹೇಳಿಕೆ ನೀಡ್ತಾರಂತ ಆ ಥರ ಏನು ಕಾಣಿಸಲ್ಲ. ವಿರೋಧ ಪಕ್ಷದವರು ಆ ಥರ ಬಿಂಬಿಸ್ತಾರೆ, ಸರಿಯಾಗಿ ಸ್ಟೇಟ್ಮೆಂಟ್ ಕೊಡಲ್ಲ ಅಂತ. ಅವರಿಗೆ ಬೇಡ ಆದವರು ವಿರೋಧ ಪಕ್ಷದವರು ಆ ಥರ ಟೀಕೆ ಮಾಡ್ತಾರೆ. ಹಾಗಿದ್ರೆ ಈಗ ಲೋಕಸಭೆಗಾಗಿ BJP ಮತ್ತು JDS ಮೈತ್ರಿ ಆಗಿದೆ ರಾಜ್ಯದಲ್ಲಿ, ಇದರ ಬಗ್ಗೆ ಏನು ಹೇಳ್ತೀರಾ? ಮೊದಲು ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು BJPಯ ಬಿ ಟೀಮ್ JDS ಅಂತ. ಅದನ್ನು ನಿಜವಾಗಿ ತೋರಿಸ್ಕೊಟ್ರು. ಈಗ ಸ್ವಂತ ಬಲದಿಂದ ನಿಂತು ಆರಿಸಿ ಬರೋದು ಅವರಿಗೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವ್ರ ಜೊತೆಗೆ ಮೈತ್ರಿ ಬಯಸ್ಕೊಂಡಿರ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ ಅನ್ನೋ ಕಾರಣಕ್ಕೆ 2 ಪಕ್ಷಗಳು ಮೈತ್ರಿ ಆಗಿದೆ ಅಂತನಾ ಅಥವಾ ಹೇಗೆ? ಹೌದು, ಅವರಿಂದ ಸ್ವಂತ ಬಲದಿಂದ ಆರಿಸಿ ಬರುವಷ್ಟು ಕೆಪಾಸಿಟಿ ಇಲ್ಲದೇ ಇರ್ಬೋದು. ಅದಕ್ಕೋಸ್ಕರ BJPಯಲ್ಲಿ ಮೈತ್ರಿ ಮಾಡಿಕೊಂಡಿರ್ಬೋದು. ಈಗ ಹಾಗಿದ್ರೆ ಪ್ರಸ್ತುತ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ? ರಾಜ್ಯ ಸರ್ಕಾರ ನೋಡಿರಿ, 6-7 ತಿಂಗಳಾಯಿತು ಬಂದು. ಬಡ ಜನರಿಗೆ ಎಲ್ಲ ಅನುಕೂಲತೆ ಮಾಡಿದ್ದಾರೆ. 5 ಗ್ಯಾರಂಟಿ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಫ್ರೀಯಾಗಿ ಬಸ್ಗಳಲ್ಲಿ ಓಡಾಟ, ಆಮೇಲೆ ಪವರ್ ಬಿಲ್ಲು ಈ ಥರ ಮಾಡಿದ್ದಾರೆ. ಮತ್ತು ಗೃಹಲಕ್ಷ್ಮಿ ಮಾಡಿದ್ದಾರೆ. ಬಡವ್ರ ದುಡ್ಡು ಬಡವರಿಗಾಗಿ ಸದುಪಯೋಗ ಆಗಲಿ ಅಂತ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ಹಿಂದುಳಿದವರು ಈ ರಾಜಕೀಯ ಮುನ್ನೆಲೆಗೆ ಬರಲಿ ಅಂತ ಸಹಾಯ ಮಾಡಿದ್ದಾರೆ. ಈ ಪಂಚ ಯೋಜನೆಗಳು ಏನಿದೆ, ಉಚಿತ ಯೋಜನೆಗಳು, ಇದರಿಂದ ಜನಕ್ಕೆ ಅನುಕೂಲತೆಗಳಿಂದ ಅನಾನುಕೂಲತೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತೀವಿ. ಬೇಡಾದವರು ಏನಾದರೂ ಮಾತಾಡ್ಕೊಳ್ತಾರೆ. ಜನರಿಗೆ ಒಳ್ಳೇದು ಮಾಡಿದ್ದಾರೆ. ಜನರಿಗೆ ಅನುಕೂಲ ಆಗಲಿ ಅಂತಲೇ 5 ಗ್ಯಾರಂಟಿ ಜಾರಿಗೆ ತಂದಿದ್ದಾರೆ. ಹಂತ ಹಂತವಾಗಿ ತರ್ತಾ ಇದ್ದಾರೆ. ಒಳ್ಳೇದು ಮಾಡಿದ್ದಾರೆ. ಬೇಡಾದವರು ಟೀಕೆ ಮಾಡೋಕ್ಕೆ ಒಂದು ಕಾರಣ ಅಷ್ಟೇ. ಅನುಕೂಲತೆಗಳು ಅನಾನುಕೂಲತೆಗಳು ಒಂದೆಡೆ ಆದರೆ ಈ ಯೋಜನೆಗಳಿಂದ, ಈ ಉಚಿತ ಯೋಜನೆಗಳಿಂದ
ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತಾ ಇದೆ. ಬಡವರ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತಲೇ ಸಿದ್ದರಾಮಯ್ಯ ಸಾಹೇಬರು ಬಡವರ ಏಳಿಗೆಗಾಗಿಯೇ ಇಂಥ ಕೆಲಸ ಮಾಡಿದ್ದಾರೆ. ಆಮೇಲೆ ಮೊದಲು ಸರ್ಕಾರದಲ್ಲಿ ಆದರೂ GST ಇತ್ತು. ಈಗ ತುಂಬ ಜಾಸ್ತಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಸಾವಿರಾರು ಕೋಟಿಗಟ್ಟಲೆ GST ಮೂಲಕ ಕೇಂದ್ರ ಸರ್ಕಾರಕ್ಕೆ ಹೋಗ್ತೈತೆ. ಈಗ ರಾಜ್ಯ ಸರ್ಕಾರ ಇಂಪ್ರೂವ್ಮೆಂಟ್ ಮಾಡೋಕೆ ವಾಪಸ್ ಕೊಡ್ತಾ ಇಲ್ಲ. ಅಭಿವೃದ್ಧಿ ಆಗುತ್ತೆ. ಜನರ ಅಭಿವೃದ್ಧಿಯೇ ಈ ಸಿದ್ದರಾಮಯ್ಯನವ್ರ ಸರ್ಕಾರದ ಧ್ಯೇಯ. ಹಾಗಿದ್ರೆ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜನಪರವಾಗಿ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತೀರಾ? ಈಗೆಲ್ಲ ರೋಡು, ಸ್ಕೂಲ್ ಬಿಲ್ಡಿಂಗು, ಆಮೇಲೆ ಕುಡಿಯುವ ನೀರಿನ ಬಗ್ಗೆ ಎಷ್ಟೋ ಸ್ಕೂಲ್ ಬಿಲ್ಡಿಂಗು ಶಿಥಿಲಗೊಂಡು ಮಕ್ಕಳ ಮೇಲೆ ಬಿದ್ದು ಹೋಗೋಂಥ ಪರಿಸ್ಥಿತಿ ಇರ್ತೈತೆ. ಅವಕ್ಕೋಸ್ಕರ ಮಾಡಬೇಕು ಅಭಿವೃದ್ಧಿ. ಕುಡಿಯೋ ನೀರು, ಶಾಲಾ ಬಿಲ್ಡಿಂಗು, ಬಸ್ ಸ್ಟ್ಯಾಂಡು, ಕೆರೆ, ನೀರು, ಡ್ಯಾಮು ಇಂಥವು ಮೊದಲಾದವುಗಳೆಲ್ಲ ಅಭಿವೃದ್ಧಿ ಮಾಡಲೇಬೇಕು. ಅಂದರೆ ಜನರಿಗೆ ಅನುಕೂಲ ಆಗ್ತೈತಿ. ಈಗ ಸಾವಿರಾರು ಕೋಟಿ ನೀರವ್ ಮೋದಿ, ವಿಜಯ್ ಮಲ್ಯ ಅವರು ಸಾವಿರಾರು ಕೋಟಿ ದುಡ್ಡು ಮನ್ನಾ ಮಾಡಿದರು. ಅದಕ್ಕೆ ದೇಶ ಹಾಳಾಗಲ್ವಾ? ಈ ಬಡವ್ರ ಬಗ್ಗೆ ಬಡವ್ರ ದುಡ್ಡು ಬಡವ್ರಿಗೆ ಹಂಚಿದ್ರೆ ಇನ್ನೇನು ತೊಂದರೆ? BJP ಅವರಿಗೆ ತೊಂದರೆ ಆಗೋದು. ಬಡವ್ರ ದುಡ್ಡು GST ಸಿಕ್ಕಾಪಟ್ಟೆ ಕಟ್ಟೋರೆ ಅವರು. ಮತ್ತು ಅವ್ರಿಗೆ ಅನುಕೂಲತೆ ಆಗಲಿ ಅಂತ ಅವ್ರಿಗೆಲ್ಲ ಅನುಕೂಲ ಮಾಡಿದ್ದಾರೆ. BJP ಅವರು ಆ ಥರ ಟೀಕೆ ಮಾಡ್ತಾರೆ. ಯಾವ ಪಕ್ಷ ಆದರೂ ನಮ್ಗೆ ಅಷ್ಟೇ, ನಮ್ಮ BJPನೂ ಅಷ್ಟೇ, ಕಾಂಗ್ರೆಸ್ನೂ ಅಷ್ಟೇ. ಈಗ ಸಾವಿರಾರು ಕೋಟಿಗಟ್ಟಲೆ ಮನ್ನಾ ಮಾಡಿದಾರಲ್ಲ, ಅದಕ್ಕೆ ದೇಶ ದಿವಾಳಿ ಆಗಲ್ವ? ನಾವು ಅದನ್ನು ತುಲನೆ ಮಾಡಿ ನೋಡಬೇಕು, ಇದನ್ನು ತುಲನೆ ಮಾಡಿ ನೋಡಬೇಕು. ಬಡವ್ರ ದುಡ್ಡು ಬಡವ್ರಿಗೆ ಹೋಗಲಿ ಅಂತ 5 ಗ್ಯಾರಂಟಿ ಜಾರಿಗೆ ತಂದಿದ್ದಾರೆ ಅಷ್ಟೇ. ಹಾಗಿದ್ರೆ ನರೇಂದ್ರ ಮೋದಿಯವರ ಸರ್ಕಾರವನ್ನು ಬಡವರ ಪರವಾದ ಸರ್ಕಾರ ಅಲ್ಲ, ಶ್ರೀಮಂತರ ಪರವಾದ ಸರ್ಕಾರ ಅಂತಾರೆ. ಅದು ನಿಜ ಆಗಿದೆ? 100% ಸತ್ಯ. ಅವರು ಶ್ರೀಮಂತರ ಪರವಾಗಿ ಇದ್ದುದರಿಂದಲೇ ಸಾವಿರಾರು ಕೋಟಿ ಶ್ರೀಮಂತರು ಅಮೌಂಟು ಬ್ಯಾಂಕಿನ ಸಾಲ ಮನ್ನಾ ಮಾಡಿದ್ದಾರೆ. ಬಡವ್ರದ್ದು ಎಲ್ಲಿ ಮಾಡಿದ್ದಾರೆ ನೋಡಿ? ಮಾಡಿಲ್ಲ ಅವರು. ಓಕೆ. ಹಾಗೆಯೇ ಇನ್ನೇನು ಜನವರಿ 22ಕ್ಕೆ ರಾಮ ಮಂದಿರ ಉದ್ಘಾಟನೆ ಇರುವಂಥದ್ದು. ಸೊ ಇದೊಂದು ರಾಜಕೀಯ ತಂತ್ರ. ಚುನಾವಣೆ ವರ್ಷದಲ್ಲಿ, ಅದು ಕೂಡ ಚುನಾವಣೆಗೆ ಕೆಲವೇ ತಿಂಗಳುಗಳು ಬಾಕಿ ಇರುವಾಗ ಉದ್ಘಾಟನೆ ಮಾಡ್ತಾ ಇರೋದು ಅಂತ. ನಿಜ. ಯಾಕಂದರೆ ಈಗ ಮೇ ತಿಂಗಳಲ್ಲಿ ನಡಿಬೋದು MP ಚುನಾವಣೆ. ಅದಕ್ಕೋಸ್ಕರ ಪ್ರಧಾನಿಯವರು ಗಿಮಿಕ್ ಮಾಡ್ತಾರೆ. ದೇವರು ಅಲ್ಲ ಅಂದರು, ಮಸೀದಿಯಾಗಿದ್ದು ಅಲ್ಲ ಆದರೂ ದೇವ್ರನ್ನೇ, ಶ್ರೀರಾಮನಾದರೂ ಕೂಡ ದೇವರೇ. ದೇವರು ಬಗ್ಗೆ, ಈ ಗುಡಿ ಗುಂಡಾರ ಬಗ್ಗೆ, ಮಸೀದಿ ಬಗ್ಗೆ ಯಾರೂ ತಾರತಮ್ಯ ಮಾಡಬಾರ್ದು. ಕೆಲವೊಬ್ಬರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಹಿಂದೂಗಳ ಮತ ಬ್ಯಾಂಕ್ ಜಾಸ್ತಿ ಇದೆ ಅಂತ ಈ ಥರ ಮಾಡ್ತಾರೆ ಅಷ್ಟೇ. ಹೌದು, ಇದೊಂದು ಹಿಂದೂ ದೇಶ. ಇಲ್ಲಿ ನಾವು ರಾಮ ಮಂದಿರವನ್ನು ಕಟ್ತೇವೆ. ಇದೊಂದು ಏನಂತಾರೆ, ಜಾತ್ಯತೀತ ಜಾತೀಯವಾದ ಅಲ್ಲ ಅಥವಾ ಕೋಮುವಾದ ಅಲ್ಲ. ನಮಗೆ ಬೇಕಾಗಿದ್ದನ್ನು ನಾವು, ಅಂದರೆ ದೇವಸ್ಥಾನ ಅತ್ಯವಶ್ಯಕವಾಗಿತ್ತು, ಕಟ್ಟಿದ್ದೇವೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ನಮ್ಮದು ಜಾತ್ಯತೀತ ರಾಷ್ಟ್ರ. ಎಲ್ಲ ಜನಾಂಗದವರು, ಸರ್ವ ಜನಾಂಗದವರು ತಮ್ಮ ಸ್ವತಂತ್ರವಾಗಿ ತಮ್ಮ ಉಡುಗೆ ತೊಡುಗೆ, ತಮ್ಮ ದೇವ ಮಂದಿರದಲ್ಲಿ ತಾವು ಹೆಂಗೆ ಬೇಕಾದರೂ ನಡ್ಕೋಬೋದು. ಅದು ಈ ದೇಶ ಜಾತ್ಯತೀತ ರಾಷ್ಟ್ರ. ಹಿಂದೂಗಳು ಅಷ್ಟೇ ವಾಸ ಮಾಡ್ತಾ ಇಲ್ಲವಲ್ಲ, ಸರ್ವ ಜನಾಂಗದವರು, ಕ್ರಿಶ್ಚಿಯನ್ರು ಇದ್ದಾರೆ, ಮುಸಲ್ಮಾನರು ಇದ್ದಾರೆ, ಇನ್ನೂ ಹಲವಾರು ಜನಾಂಗದವರು ಇದ್ದಾರೆ. ಮತ್ತು ಅವರೆಲ್ಲ ಅವರು ತಮ್ಮ ಮಂದಿರ, ಮಸೀದಿ, ರಾಮ ಮಂದಿರ ಮಾಡಲಿ, ಅದು ನಮಗೇನು ಬೇಡ. ನಾವು ಹಿಂದೂ ಜನನೇ. ಎಲ್ಲ ಜಾತಿ ಜನಾಂಗದವರು ಸಹಬಾಳ್ವೆಯಿಂದ ಬದುಕುವುದಕ್ಕೋಸ್ಕರ ಅನುಕೂಲ ಮಾಡಿಕೊಡ್ಬೇಕು. ಆವಾಗಲೇ ಈ ದೇಶ ಮುಂದುವರಿಯುತ್ತೆ.